ಪ್ರಾಚೀನ ಭಾರತದಲ್ಲಿ ಒಂದು ಸಣ್ಣ ಹಳ್ಳಿ ತನ್ನ ಶಾಂತಿಯುತ ಜೀವನವನ್ನು ನಡೆಸಿಕೊಳ್ಳುತ್ತಿತ್ತು. ಆದರೆ ಆ ಹಳ್ಳಿಯಲ್ಲೊಂದು ಅದ್ಭುತ ಸಂಗತಿ ನಡೆಯುತ್ತಿತ್ತು. ಒಂದು ವಿಸ್ಮಯಕರ ಶಬ್ದವು ಆಗಾಗ ಕಿವಿಗೆ ಬೀಳುತ್ತಿತ್ತು. ಈ ಶಬ್ದವು ಬೇರೆ ಬೇರೆ ಕಾಲಗಳಲ್ಲಿ ಕೇಳಿಸಬಹುದು, ವಿಶೇಷವಾಗಿ ವಸಂತ ಋತುವಿನಲ್ಲಿ ಅಥವಾ ಅನಿಯ. ಹಳ್ಳಿಯ ಹಿರಿಯರು ಮತ್ತು ತಂತ್ರಜ್ಞರು ಈ ಶಬ್ದವನ್ನು ದೇವರ ಸಂದೇಶವೆಂದು ಭಾವಿಸುತ್ತಿದ್ದರು. ಆದರೆ ಇದು ಎಲ್ಲರಿಗೂ ಕಾಣಿಸುವ ದೇವತೆಯ ಪ್ರಭಾವವಲ್ಲ. ಕೆಲವರಿಗೆ ಮಾತ್ರ ಈ ದೇವತೆ ಒಕೇಜ್ನಲಿ, ಆಗಾಗ ಕಾಣಿಸುತ್ತಿ. ಆಕೆಯ ರೂಪ ಶುದ್ಧ ಜ್ಯೋತಿ, ನಿಂತ ಗಾಳಿ ಅಥವಾ ಅಪರೂಪದ ಬೆಳಕಿನ ರೂಪದಲ್ಲಿ ಮೂಡಿಬರಬಹುದು. ಜನರು ಇತರರನ್ನು ನಂಬಲು ಸಾಧ್ಯವಿಲ್ಲ, ಏಕೆಂದರೆ ದೇವತೆಯ ದರ್ಶನವು ಕೆಲವೇ ಆಯ್ದ ಮಂದಿಗೆ ಮಾತ್ರ ದೊರಕುತ್ತಿತ್ತು. ಈ ದೇವರನ್ನು ಹಳ್ಳಿಯ ಜನರು ಅನಾಮಿಕ ಪವಿತ್ರ ಶಕ್ತಿಯಾಗಿ ಕಾಣುತ್ತಿದ್ದರು. ಹಳ್ಳಿಯ ಪುರಾಣಗಳ ಪ್ರಕಾರ ಈ ಶಕ್ತಿ ಸ್ವತಃ ಕಾಲದ ಕಣ್ಮಣಿಯಾಗಿದ್ದ. ಆ ಹಳ್ಳಿಯ ಸ್ಥಿತಿ, ಜನರ ಆಚಾರ ವ್ಯವಹಾರ ಮತ್ತು ಅವರ ಮುಂದಿನ ಭವಿಷ್ಯವನ್ನು ತಿಳಿಸುವುದಾಗಿ ಹಿರಿಯರು ನಂಬುತ್ತಿದ್ದರು. ಕೆಲವರು ಆಕೆಯನ್ನು ಪರಮ ಕರುಣಾಮಯಿಯಾಗಿಯೂ, ಇನ್ನು ಕೆಲವರು ಆಕೆಯನ್ನು ಗಂಭೀರ ಮತ್ತು ಅಗೋಚರ ಶಕ್ತಿ ಎಂದು ಭಾವಿಸುತ್ತಿದ್ದರು. ಆಕೆಯ ದರ್ಶನ ಹೊಂದಿದವರನ್ನು ಆ ಹಳ್ಳಿಯ ಪವಿತ್ರರಾದವರು ಎಂದು ಪರಿಗಣಿಸಲಾಗುತ್ತಿತ್ತು. ಈ ಪವಿತ್ರ ಶಕ್ತಿಯ ಕತೆ ಪ್ರಾಚೀನ ಕಾಲದವರೆಗೆ ಹಿಂದಿರುಗುತ್ತದೆ. ಈ ಹಳ್ಳಿಯ ಪೀಳಿಗೆಗಣಿಯ ಅತಿ ಪ್ರಾಚೀನ ಕಾಲದಲ್ಲಿ ಒಮ್ಮೆ ಭಾರೀ ದುರಂತ ಸಂಭವಿಸಿತ್ತು. ಒಂದು ಮಹಾಜ್ಞಾತ ಪಿಡುಗು ಹಳ್ಳಿಯನ್ನು ಹೊಡೆದಿತ್ತು. ಆಗ ಕೆಲವು ಆಯ್ದ ಹಿರಿಯರಿಗೆ ಈ ಪವಿತ್ರ ಶಕ್ತಿಯ ದರ್ಶನವಾಗಿದೆ. ಅವಳ ಧ್ವನಿಯ ಮೂಲಕ ಅವರು ಪರಿಹಾರವನ್ನು ಕಂಡುಕೊಂಡರು ಮತ್ತು ಹಳ್ಳಿಯ ಜನರು ಆ ದಿವ್ಯ ಮಾರ್ಗದರ್ಶನದಿಂದ ಪಿಡುಗಿನಿಂದ ಪಾರಾಗಿದರು. ಆಗಿನಿಂದ ಆಕೆಯ ಶಬ್ದವು ಎಚ್ಚರಿಕೆ ಮತ್ತು ಆಶೀರ್ವಾದ ಎರಡಕ್ಕೂ ಸಂಕೇತವಾಯಿತು. ಆದರೆ ಕೊನೆಯ 2 ಪೀಳಿಗೆಗಳಿಂದ ಈ ಶಬ್ದದ ಸ್ವರೂಪ ಬದಲಾಯಿಸುತ್ತಿತ್ತು. ಮುಂಚೆ ಅದು ಶಾಂತಿ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರೆ, ಈಗ ಅದು ಕೆಲವರಿಗೆ ಭಯ ಹುಟ್ಟಿಸುವಂತಾಗಿತ್ತು. ಹಳ್ಳಿಯ ಕೆಲವರು ಈ ಶಬ್ದವನ್ನು ಹಿಂದಿನ ಶಕ್ತಿಯ ಶುದ್ಧ ಆವಾಜ್ ಎಂದು ಭಾವಿಸಿದರೆ, ಇನ್ನು ಕೆಲವರು ಇದನ್ನು ಬೇರೊಂದು ಶಕ್ತಿಯ ಹಸ್ತಕ್ಷೇಪವೆಂದು ಅನುಮಾನಿಸುತ್ತಿದ್ದರು. ಕೆಲವರು ಹೊಸ ಶಕ್ತಿಯ ಆಗಮನವಾಗಬಹುದು ಎಂಬ ತಲ್ಲಣಕ್ಕೆ ಒಳಗಾಗಿದ್ದರು. ಹಳ್ಳಿಯ ಒಂದು ಗುಂಪು ಯುವಕರು ಈ ಶಬ್ದದ ಮೂಲವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಪಯಣದ ಜೊತೆಗೆ ಹೊಸ ರಹಸ್ಯಗಳು ಬಯಲಿಗೆ ಬರುತ್ತವೆ. ಈ ಪವಿತ್ರ ಶಕ್ತಿ ಕೇವಲ ಆಶೀರ್ವಾದವಲ್ಲ, ಆದರೆ ಅದರಲ್ಲಿ ಒಂದು ರಹಸ್ಯ ಅಡಗಿದೆ. ಆರಾಧನಾ ಗುಹೆಯ ಆಳದಲ್ಲಿ ಪುರಾತನ ಶಾಸನಗಳು ಹಳ್ಳಿಯ ಮರಣಾನಂತರದ ರಹಸ್ಯವನ್ನು ಸಂಗ್ರಹಿಸಿದ್ದವು. ಶಾಸನಗಳ ಪ್ರಕಾರ ಶಬ್ದವು ನಿಗೂಢ ಶಕ್ತಿಗಳಿಂದ ಹುಟ್ಟಿದ ದಿವ್ಯ ಸಂಕೇತ. ಆದರೆ ಇದು ಭವಿಷ್ಯವನ್ನು ಮಾತ್ರ ಸೂಚಿಸುವುದಲ್ಲ, ಅದನ್ನು ರೂಪಿಸುವ ಶಕ್ತಿ ಹೊಂದಿತ್ತು. ಈ ಸತ್ಯವನ್ನು ತಿಳಿದುಕೊಂಡ ಯುವಕರು ಹಳ್ಳಿಯ ಪುರಾಣಗಳನ್ನು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾರೆ. ಅವರ ಹುಡುಕಾಟದ ಪ್ರಕ್ರಿಯೆಯಲ್ಲಿ ಯುವಕರು ಒಂದು ಶಾಕ್ ಪಡೆಯುತ್ತಾರೆ. ಹಳ್ಳಿಯ ಹಳೆಯ ದಂತಕಥೆಯಂತೆ ಈ ಶಬ್ದದ ಮೂಲವು ಆ ದೇವತೆಯಲ್ಲ, ಆದರೆ ಅದು ಹಳ್ಳಿಯೊಳಗಿನ ಪ್ರಾಚೀನ ತಪಸ್ವಿಯರಿಂದ ಉಂಟಾಗಿರುವ ಪ್ರಭಾವ. ಈ ತಪಸ್ವಿಗಳು ಕಾಲದ ಸಹಸ್ರಾಬ್ದಿಗಳ ಹಿಂದೆ ಗೂಢಶಕ್ತಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದರು. ಈ ಶಬ್ದವು ಆ ಒಡಂಬಡಿಕೆಯ ಭಾಗವಾಗಿತ್ತೇ. ಹಳ್ಳಿಯ ಹಿರಿಯರು ಈ ನವೀನ ಸತ್ಯವನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ. ಆದರೆ ಶಬ್ದದ ಸ್ವರೂಪ ಮೂರ್ತರೂಪ ತಾಳುವ ಮುನ್ನ ಯುವಕರು ಸತ್ಯವನ್ನು ಹೊರತರುವ ಅವಕಾಶವನ್ನು ಪಡೆಯಬೇಕಿತ್ತು. ಆದರೆ ಈ ಸತ್ಯ ಹೊರಬಂದರೆ ಹಳ್ಳಿಯ ಹಿತವಾಗುವುದೋ ಅಥವಾ ದುರಂತವೋ ಎಂಬುದು ಅವರ ಎದುರಿನ ದೊಡ್ಡ ಪ್ರಶ್ನೆಯಾದಿತ್ತು.